ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಕೂಡ ನನ್ನ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಜೂನ್ ತಿಂಗಳ ಕರ್ಕಾಟಕ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿ ಶುಭದಾಯಕ ಇದೆ ಅಥವಾ ಯಾವ ರೀತಿಯಾಗಿ ಅಶುಭದಾಯಕ ಇದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಗ್ರಹಗಳ ಪರಿವರ್ತನೆಗಳ ಬಗ್ಗೆ ನಾವು ನೋಡ್ಕೊಂಡು ಬರೋಣ. ಗುರುಬಲ ಸಂಪೂರ್ಣವಾಗಿ ಈ ಕರ್ಕಾಟಕ ರಾಶಿಯವರಿಗೆ ಸಂಪೂರ್ಣವಾಗಿ ಗುರುಬಲ ಇದೆ ಅಂತ. ಏಕೆಂದ್ರೆ ಗುರು ನಿಮಗೆ ಉತ್ತಮ ಸ್ಥಾನದಲ್ಲಿದ್ದಾನೆ. ಗುರುವಿನಿಂದ ಏನೇನು ಸಂಪೂರ್ಣ ಫಲಗಳನ್ನು ತಾವು ಕಾಣ್ತೀರಾ ಅಂತ ಅದು ಕೊನೆಯಲ್ಲಿ ಹೇಳ್ತೀನಿ. ಮೂರರಲ್ಲಿ ಕೇತು, ಈ ಮೂರರಲ್ಲಿ ಕೇತು ಇರುವುದರಿಂದ ಮೂರನೇ ಮನೆಯನ್ನ ನಾವು ಭಾತೃಸ್ಥಾನ ಅಂತ ಅನ್ಕೊಳ್ತೀವಿ. ಅಣ್ಣ ತಮ್ಮಂದರು, ದಾಯಾದಿಗಳು, ಬಂಧು ಮಿತ್ರರು ಅಂತ ಅನ್ಕೊಳ್ತೀವಿ. ಈ ಮನೆಯಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಅಶಾಂತಿಗಳನ್ನ ತಾವು ಕಾಣ್ತೀರಾ ಅಂತ. ಜೊತೆಗೆ 8ರಲ್ಲಿ ಶನಿ, ಅಷ್ಟಮ ಶನಿ ಅಷ್ಟೊಂದು ಶುಭಕಾರಿ ಅಲ್ಲ. ಅಷ್ಟಮ ಭಾವವನ್ನ ನಾವು 8ನೇ ಮನೆಯನ್ನ ಕಂಟಕಾಸ್ಥಾನ ಅಂತ ಕರ್ಕೊಳ್ತೀವಿ. ಈ ಕಂಟಕಾಸ್ಥಾನದಲ್ಲಿ ಶನಿ ಇರುವುದರಿಂದ ಉದಾಹರಣೆಗೆ ಆರೋಗ್ಯ ಸಮಸ್ಯೆ ಬರಬಹುದು, ಅಥವಾ ಬೈಕ್ ಆಕ್ಸಿಡೆಂಟ್ ಆಗಿರಬಹುದು, ಅಥವಾ ವಾಹನ ಆಕ್ಸಿಡೆಂಟ್ ಆಗಿರಬಹುದು, ಅಥವಾ ತಮ್ಮ ಕಂಪನಿಗಳಲ್ಲಿ ಏನಾದರೂ ತೊಂದರೆಗಳಾಗಬಹುದು, ಅಥವಾ ಯಂತ್ರೋಪಕರಣಗಳಲ್ಲಿ ತೊಂದರೆಗಳಾಗಬಹುದು. ಇಂಥವೆಲ್ಲವೂ ಕೂಡ ಈ ಕುಜ ಕಾರಕನಾಗಿರ್ತಾನೆ ಅಂತ. ಜೊತೆಗೆ ಶನಿಯು ಕೂಡ ಕಾರಕನಾಗಿರ್ತಾನೆ ಅಂತ. ಅಷ್ಟಮ ಶನಿ ಬಹಳ ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳು ಮುಂದುವರಿಸ್ತಾನೆ ಅಂತ. ಅಷ್ಟಮ ಶನಿ ಅಷ್ಟೊಂದು ಶುಭಕಾರಿ ಅಲ್ಲ. ಹಾಗೆ 9ರಲ್ಲಿ ರಾಹು ಇದ್ದಾನೆ. 9ರ ರಾಹು ಶುಭ ಫಲಗಳನ್ನು ಕೊಡ್ತಾನೆ. ಏಕೆಂತಂದ್ರೆ 9ರಲ್ಲಿ ರಾಹು ಇರುವುದರಿಂದ ಅನೇಕ ರೀತಿಯಾಗಿ ವ್ಯಾಪಾರ ವ್ಯವಹಾರ ವೃದ್ಧಿಯನ್ನು ಉಂಟು ಮಾಡ್ತಾನೆ ಅಂತ. ಜೊತೆಗೆ ದಶಮದಲ್ಲಿ ಕುಜ, ದಶಮದಲ್ಲಿ ಕುಜ ಬಂದಾಗ ಭೂಮಿಗೆ ಕಾರಕನಾಗಿದ್ದು, ಜೊತೆಗೆ ಈ ವರ್ಷ ಪೂರ್ತಿ ರಾಜನಾಗಿರ್ತಾನೆ ಈ ಕುಜ. ಅದರಿಂದ ಏನೇನು ಫಲಗಳು ಕುಜನಿಂದ ಅಂತಂದ್ರೆ ಭೂಮಿಯನ್ನ ಪ್ರಾಪ್ತಿಯಾಗ್ತದೆ, ಸೈಟ್ ಅನ್ನ ಖರೀದಿ ಮಾಡಬಹುದು, ಮನೆಯನ್ನ ಖರೀದಿ ಮಾಡಬಹುದು, ಯಂತ್ರೋಪಕರಣಗಳು ಖರೀದಿ ಮಾಡಬಹುದು, ವುಡ್ ವರ್ಕ್ ಅಲ್ಲಿ ಅಭಿವೃದ್ಧಿ ಹೊಂದಬಹುದು, ಅಥವಾ ರಿಯಲ್ ಎಸ್ಟೇಟ್ ಬಿಸಿನೆಸ್ ಅಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದಬಹುದಾಗುತ್ತದೆ ಅಂತ. ಜೊತೆಗೆ 11ರಲ್ಲಿ ಗುರು, ಈ 11ರಲ್ಲಿ ಗುರು ಇರುವುದರಿಂದ ಸಂಪೂರ್ಣವಾಗಿ ಗುರುಬಲ ಇರುತ್ತೆ ಅಂತ ಅರ್ಥ. 2, 5, 7, 9, 11ನೇ ಸ್ಥಾನಗಳಲ್ಲಿದ್ದರೆ ಗುರುಬಲ ಸಂಪೂರ್ಣವಾಗಿ ಇರುತ್ತೆ ಅಂತ. ಇಲ್ಲಿ ನಮಗೆ 11ನೇ ಭಾವದಲ್ಲಿ ಇದ್ದಾನೆ. 11ನೇ ಭಾವದಲ್ಲಿದ್ದಾಗ ಲಾಭ ಭಾವ ಅಂತ ಕರ್ಕೊಳ್ತೀವಿ. ಈ ಲಾಭದಲ್ಲಿ ಗುರು ಬಂದಾಗ ಅನೇಕ ರೀತಿಯಾಗಿ ಲಾಭಗಳನ್ನು ತಾವು ಕಾಣ್ತೀರಾ ಅಂತ. ಉದ್ಯೋಗದಲ್ಲಿ ಲಾಭ ಕಾಣ್ತೀರಾ, ವ್ಯವಹಾರದಲ್ಲಿ ಲಾಭ ಕಾಣ್ತೀರಾ, ಕೈಗಾರಿಕಾ ಉದ್ಯಮದಲ್ಲಿ ಲಾಭ ಕಾಣ್ತೀರಾ, ಅಥವಾ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿಯಲ್ಲೂ ಕೂಡ ಲಾಭವನ್ನ ಕಾಣ್ತೀರಾ ಅಂತ, ಅಥವಾ ಪೇಂಟ್ಸ್ ಅಲ್ಲೂ ಕೂಡ ಲಾಭವನ್ನ ಕಾಣ್ತೀರಾ ಅಂತ. ಇನ್ನು ಹಾರ್ಡ್ವೇರ್ ಅಲ್ಲೂ ಕೂಡ ಅತ್ಯಂತ ಅಧಿಕ ಲಾಭವನ್ನ ಕಾಣ್ತೀರಾ ಅಂತ. ನಾವು ಯಾವುದೋ ಈ ತಿಂಗಳು ಸಿಮೆಂಟ್ ಅಂಗಡಿ ಇಡ್ತಾ ಇದೀವಿ ಸ್ವಾಮಿ, ಹೊಸದಾಗಿ ಪ್ರಾರಂಭ ಮಾಡಬಹುದು ಅಂತಂದ್ರೆ ಅದಕ್ಕೆ ಉತ್ತಮ ಫಲವನ್ನು ತಾವು ಕಾಣ್ತೀರಾ. ಅಥವಾ ಹಾರ್ಡ್ವೇರ್ ಅಂಗಡಿಯನ್ನ ಮಾಡಬಹುದು ಸ್ವಾಮಿ ನಾವು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಉತ್ತಮ ಫಲವನ್ನ ತಾವು ಕಾಣ್ತೀರಾ. ಇನ್ನ ಈ ನಂದಿನಿ ಮಿಲ್ಕ್ ಅಂಡ್ ಡೈರಿಗಳನ್ನ ಹೊಸದಾಗಿ ಬ್ರಾಂಚ್ಗಳನ್ನ ಮಾಡುವಂತವರಿಗೆ ಅದಕ್ಕೂ ಕೂಡ ಉತ್ತಮ ಫಲವನ್ನ ತಾವು ಕಾಣ್ತೀರಾ ಅಂತ. ಈ ನಂದಿನಿ ಮಿಲ್ಕ್ ಅಂಡ್ ಡೈರಿಗಳಿಗೆ ಕುಜ ಕಾರಕನಾಗಿರ್ತಾನೆ.
ಜೊತೆಗೆ ಗುರು ಕೂಡ ಕಾರಕನಾಗಿರ್ತಾನೆ, ಅತ್ಯಂತ ಲಾಭಗಳನ್ನ ತಂದು ಕೊಡ್ತಾನೆ ಅಂತ. ಇನ್ನ ಹೊಸದಾಗಿ ನಾವು ಈ ಫುಟ್ಪಾತ್ ಅಲ್ಲಿ ಹೊಸದಾಗಿ ಏನಾದರೂ ಒಂದು ವ್ಯಾಪಾರ ವ್ಯವಹಾರ ಮಾಡಬೇಕು, ಅಥವಾ ಗೋಬಿ ಅಂಗಡಿ ಇಡಬೇಕು, ಅಥವಾ ನಾವು ಯಾವುದೋ ಒಂದು ರೈಸ್ ಅಂಗಡಿಯನ್ನ ಇಡಬೇಕು, ಅಥವಾ ಯಾವುದೋ ಒಂದು ತರಕಾರಿಯನ್ನ ಮಾಡುವಂತದ್ದಾಗ್ಲಿ, ಎಲ್ಲದಕ್ಕೂ ಕೂಡ ಕರ್ಕಾಟಕ ರಾಶಿಯವರಿಗೆ ತುಂಬಾ ಉತ್ತಮ ಫಲವನ್ನ ತಾವು ಕಾಣ್ತೀರಾ ಅಂತ. ಜೊತೆಗೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗ್ತದೆ. ಏಕೆಂತಂದ್ರೆ ಸ್ವಲ್ಪ ಕೌಟುಂಬಿಕ ಜೀವನದಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಕಾಡುತ್ತೆ ಅಂತ. ಇನ್ನ ನವ ವಧುವರರಿಗೆ ಅತ್ಯಂತ ಶುಭದಾಯಕವೇನು ಇದೆ. ಆದ್ರೆ ಇಲ್ಲಿ ಶುಕ್ರ ವಿವಾಹಕ್ಕೆ ಕಾರಕನಾಗಿರ್ತಾನೆ. ಈ ವಿವಾಹಕ್ಕೆ ಕಾರಕನಾಗಿರ್ತಕ್ಕಂಥ ಶುಕ್ರ ಹಸ್ತಂಗತನಾಗಿದ್ದಾನೆ. ಹಸ್ತಂಗತನಾಗಿದ್ದಾಗ ಮಾತ್ರ ಶುಭ ಫಲಗಳನ್ನ ತಾವು ಕಾಣುವುದಾಗಲ್ಲ. ಏಕೆಂದ್ರೆ ಈ ಶುಕ್ರ ವಿವಾಹಕ್ಕೆ ಮತ್ತು ಕಳಸ್ತ್ರ ಸ್ಥಾನಕ್ಕೆ ಕಾರಕನಾಗಿದ್ದು ಅವನ ಹಸ್ತಂಗತನಾದಾಗ ಶುಭ ಫಲಗಳನ್ನು ಕೊಡುವುದಿಲ್ಲ. ಅದೇ ರೀತಿಯಾಗಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಫಲವನ್ನ ತಾವು ಕಾಣ್ತೀರಾ ಅಂತ. ಇನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲವನ್ನ ಕಾಣ್ತೀರಾ ಅಂತ. ಇನ್ನ ಇಂಟೀರಿಯರ್ ವರ್ಕ್ ಮಾಡುವಂತವರಿಗೆ ಉತ್ತಮ ಫಲವನ್ನ ತಾವು ಕಾಣ್ತೀರಾ ಅಂತ. ಅಥವಾ ವಾಹನ ಹೊಸದಾಗಿ ವಾಹನವನ್ನು ಖರೀದಿ ಮಾಡುವಂತವರಿಗೆ ಉತ್ತಮ ಫಲವನ್ನ ತಾವು ಕಾಣ್ತೀರಾ ಅಂತ. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು.